ಪ್ರೀತಿಯ ದ್ವಿತೀಯ PU ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನಾಳೆ ಬಹಳ ಜನಕ್ಕೆ ಸೋಷಿಯಾಲಜಿ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ 3 ಇದೆ. ಬಹಳ ಜನಕ್ಕೆ ಅಂದರೆ ಯಾರೆಲ್ಲ NC ಅಂತ ಬಂದಿದೆಯೋ, ಯಾರೆಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಅಂಥ ವಿದ್ಯಾರ್ಥಿಗಳು ಸೋಷಿಯಾಲಜಿ ಎಕ್ಸಾಮ್ ಬರೀತಾ ಇದ್ದಾರೆ. ಅಂದರೆ ಸಮಾಜಶಾಸ್ತ್ರ ಬಹಳ ಜನ 90% ಕನ್ನಡ ಮೀಡಿಯಮಲ್ಲಿ ಬರೀತಾ ಇದ್ದೀರಾ. ಇನ್ನು ಕೆಲವೊಬ್ಬರು ವಿದ್ಯಾರ್ಥಿಗಳು ಅಂದರೆ ಆರ್ಟ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ನಾಳೆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಬರೀತಾ ಇದ್ದೀರಾ. 16 ಅಂದರೆ ಸೋಮವಾರದ ದಿನ ನಡೆಯಲಿರುವ ಈ ಒಂದು ಸೋಷಿಯಾಲಜಿ ಎಕ್ಸಾಮಿಗಾಗಿ 3 ಪ್ರಶ್ನೆ ಪತ್ರಿಕೆಗಳು ನನ್ನ ಬಳಿ ಇದ್ದಾವೆ. ಆ 3 ನಿಜವಾಗಿಯೂ ಕಣ್ಣು ಮುಚ್ಕೊಂಡು ಆ 3 ಓದಿದರೂ ಕೂಡ ಔಟ್ ಆಫ್ ತಾವುಗಳು ಈಸಿಯಾಗಿ 80ಕ್ಕೆ 80 ಅಂಕಗಳನ್ನು ತೆಗಿತೀರಾ. ಆದರೆ ಒಂದು ಕಂಡೀಷನ್ ಇಟ್ಟೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸರ್. 1K ಹೋದ್ಮೇಲೆ ಇನ್ನೊಂದು ವಿಡಿಯೋ ರಿಲೀಸ್ ಆಗುತ್ತೆ, ಅಥವಾ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮಗೆ. ಆದರೂ ಕೂಡ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಬನ್ನಿ, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ಜನಸಂಖ್ಯಾ ವಿಭಜಕ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ನು ಬಿ ಆಗಿರುತ್ತೆ, 1921, 1921. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಎಸ್. ಕ್ರಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಹೌದಲ್ವಾ? ಕ್ವಶನ್ ನಂಬರ್ 2, ಇದಕ್ಕೆ ಸರಿಯಾದ ಯಾವುದು? ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಮತ್ತೆ ಆಪ್ಷನ್ ಬಿ ಆಗಿರುತ್ತೆ, JS ಘರೆ ಅಂತ. ಆಯಿತಾ? ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥಾಪಕರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್. ಇದಕ್ಕೆ 3 ಕೂಡ ಡಾಕ್ಟರ್ ಇದೆ. ಮತ್ತು ಇನ್ನೊಂದು ಸಂತೋಷದ ಸುದ್ದಿ, ಎ ಕ್ವಶನ್ಗೆ ಬಿ ಆನ್ಸರ್, ಬಿ ಕ್ವಶನ್ಗೂ ಕೂಡ ಬಿ ಆನ್ಸರ್ ಇತ್ತು. ಈಗ ಸಿ ಕ್ವಶನ್ಗೂ ಕೂಡ ಬಿ ಆನ್ಸರ್. ಡಾಕ್ಟರ್ ಬಿಂದೇಶ್ವರ ಪಾಠಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಅಧ್ಯಯನ ನಡೆಸಿದವರು ಯಾರು ಅಂತ 4ನೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಆಂಡ್ರೆಡ್ ಗೇಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ದಟ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓದೋದ್ರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಬೇಕು ತಾವುಗಳು. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ನೋಡೋದಾದರೆ ವಿಚ್ ಇಯರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಡೆಮೋಗ್ರಫಿ ಏನಿದು ಡಿವೈಡ್ ಅಂತ ಇದೆ. ಇದಕ್ಕೆ ಈಗ ತಾನೇ ನಾನು ಆನ್ಸರ್ ಹೇಳಿದೆ, 1921 ಈಸ್ ದ ರೈಟ್ ಆನ್ಸರ್. ಹೂ ಕ್ರಿಯೇಟ್ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ ಇದೆ. ಇದಕ್ಕೂ ಕೂಡ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಬಿ, JS ಘರೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸುಲಭ್ ಇಂಟರ್ನ್ಯಾಷನಲ್ ವಾಸ್ ಫೌಂಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತೀರಾ? ಮತ್ತೆ ಆಪ್ಷನ್ ಬಿ, ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಂತರದಲ್ಲಿ ದೊರಾಯಿ ಟ್ರೈಬಲ್ ಮಾರ್ಕೆಟ್ ವಾಸ್ ಸಿಚುಯೇಟೆಡ್ ಬೈ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಲ್ಫರ್ಡ್ ಗೆಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದಿ ಸ್ಲೋಗನ್ ಆಫ್ ಕೊಡಗು ಸತ್ಯಾಗ್ರಹ, ಇದರ ನಿರ್ಮಾಪಕರು ಯಾರು ಅಂತ ಕೇಳಿದ್ದಾರೆ. 5ನೆಯ ಪ್ರಶ್ನೆಗೆ ಯಾರು ಅಂತ ಕೇಳಿಲ್ಲ ಇಲ್ಲಿ, ಹಾಗಂದ್ರೆ ಏನು ಅಂತ. ಆಯಿತಾ? ಲ್ಯಾಂಡ್ ಆಫ್ ದಿ ಟಿಲ್ಲರ್ ಅಂತ, ಲ್ಯಾಂಡ್ ಟು ದ ಟಿಲ್ಲರ್ಸ್, ಲ್ಯಾಂಡ್ ಟು ದಿ ಟಿಲ್ಲರ್ಸ್. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಆಯಿತಾ? ವಿಚ್ ಈಸ್ ದಿ ಓಲ್ಡೆಸ್ಟ್ ಸಿವಿಲೈಜೇಷನ್ ಆಫ್ ಇಂಡಿಯಾ ಅಂತ ಇದೆ. ವಿಚ್ ಈಸ್ ದ ಓಲ್ಡೆಸ್ಟ್ ಸಿವಿಲೈಜೇಷನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಇದು ಬಹಳ ಈಸಿಯಾದಂತಹ ಆನ್ಸರು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದಮೇಲೆ ನಿಮಗೆ ಎಲ್ಲರಿಗೂ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಸಿವಿಲೈಜೇಷನ್ ಯಾವುದು? ಗಾಂಧೀಜಿ, ಸಂವಾದ್ ಕಮುಡಿ, ಮುಂಬೈ 1980, ಸಿಂಧು ಸಿವಿಲೈಜೇಷನ್ ಡೆಲ್ಲಿ. ಏನು ಗೊತ್ತಿಲ್ಲ ಅಂದರೂ ಕೂಡ ಈಸಿಯಾಗಿ ಸಿಂಧು ಸಿವಿಲೈಜೇಷನ್ ಅಂತ ಬರ್ಬೋದು. ಹೇಗೆ ಸರ್ ಅಂದರೆ ಬೇರೆ ಎಲ್ಲ ಇರುವಂಥದ್ದು ಇಲ್ಲಿ ಏನಂತೀರ, ಸಿಟಿಗಳ ಹೆಸರು, ಹೌದಲ್ವಾ? ವಿಚ್ ಪಾಪ್ಯುಲೇಟೆಡ್ ಏನಿದು ಪಾಪ್ಯುಲರೈಸ್ಡ್ ದಿ ಟರ್ಮ್ ಹರಿಜನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಾಂಧೀಜಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಲಿಜ್ಜತ್ ಹೆಡ್ ಆಫೀಸ್ ಅಟ್ ಡ್ಯಾಶ್ ಅಂತ ಇದೆ. ಲಿಜ್ಜತ್ ಪಾಪಡ್ ದಟ್ ಈಸ್ ಮುಂಬೈ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ.
ಕರ್ನಾಟಕ ರಾಜ್ಯ ಏನಿದು ರೈತ ಸಂಘ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ ದಟ್ ಈಸ್ 1980. 1980 is the right answer. Question number 10. The first newspaper of India ಡ್ಯಾಶ್ ಅಂತ ಇದೆ. ಸಂವಾದ್ ಕೌಮುಡಿ ಈಸ್ ದ ರೈಟ್ ಆನ್ಸರ್. ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಿ. ಮ್ಯಾಚ್ ದಿ ಫಾಲೋಯಿಂಗ್ ಮೈ ಡಿಯರ್ ಚಿಲ್ಡ್ರನ್. ಡೆಮೋಗ್ರಫಿ ಅಂತ ಇದೆ. ಡೆಮೋಗ್ರಫಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಅಚಿಲ್ಗುಲಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪಂಚಶೀಲ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅಂತ. ತವಾಸಿಸ್ 13ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಇ ಆಗಿರುತ್ತೆ. ಡಿವೈಡ್ ಪಾರ್ಟ್ ಆಫ್ ತರವಾಡು ಅನ್ನುವಂಥದ್ದು ಸರಿಯಾದ ಉತ್ತರ. ಭೀಮಸೇನ ಅಂತ 14ನೇ ಪ್ರಶ್ನೆಗೆ ಮ್ಯಾಚ್ ದ ಫಾಲೋಯಿಂಗಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಬಿ ಶ್ಯಾಮ್ ಸುಂದರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 15ನೆಯ ಬಾರ್ಬಿ ಡಾಲ್ ಇದಕ್ಕೆ ಸರಿಯಾದ ಉತ್ತರ ಗ್ಲೋಬಲ್ ಸಿಟಿಜನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇಲ್ಲಿಗೆ ನಾವು ಸಂಪೂರ್ಣವಾಗಿ ಈಗ 5 ಅಂಕದ ಏನಂತೀರ ಸರ್, 1 ಅಂಕದ 15 ಮಾರ್ಕ್ಸನ್ನು ಫಿನಿಷ್ ಮಾಡಿದ್ವಿ. ಬೇಕಾಗಿರೋದೇ 24. ಈಗ 1 ಅಂಕದ ಪ್ರಶ್ನೆ ಫಿನಿಷ್ ಮಾಡಿದರೆ 20 ಆಗಿಬಿಡುತ್ತೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಈಚ್ ಅಂತ ಇದೆ. ಹೂ ಇಂಟ್ರೊಡ್ಯೂಸ್ಡ್ ಕ್ರಿಶ್ಚಿಯಾನಿಟಿ ಇನ್ ಇಂಡಿಯಾ ಅಂತ ಮೊದಲನೇದಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಬಹಳ ಈಸಿ ಆದದ್ದು. ಸಂತ ಬರ್ತಲೋಮ್ ಅನ್ನುವಂಥದ್ದು, ಇನ್ನೊಬ್ಬ ಸಂತ ಥಾಮಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೂ ಇಂಟ್ರೊಡ್ಯೂಸ್ಡ್ ಕ್ರಿಶ್ಚಿಯಾನಿಟಿ ಇನ್ ಇಂಡಿಯಾ, ಸ್ಯಾಂತ್ ಥಾಮಸ್ ಆ್ಯಂಡ್ ಸ್ಯಾಂತ್ ಬರ್ತಲೋಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ ವಿಚ್ ಇಯರ್ ವಾಸ್ ದಿ ಅನ್ಟಚಬಿಲಿಟಿ ಆ್ಯಕ್ಟ್ ಇನ್ಯಾಕ್ಟೆಡ್ ಅಂತ ಇದೆ. 1955ರಲ್ಲಿ 1955ನಲ್ಲಿ ಅನ್ಟಚಬಿಲಿಟಿ ಆ್ಯಕ್ಟು ಇಂಡಿಯಾದಲ್ಲಿ ಏನಂತೀರ ಇನ್ಯಾಕ್ಟೆಡ್ ಆಯಿತು ಅಂತ. ಡಿಫೈನ್ ಅರ್ಬನೈಸೇಷನ್ ಅಂತ ಇದೆ. ಅಕಾರ್ಡಿಂಗ್ ಟು ಲೂಯಿಸ್ ಏನು ಬರೀತೀರಾ ಅಂದರೆ, ಎ ಸಿಟಿ ಮೇ ಬಿ ಡಿಫೈನ್ಡ್ ಆ್ಯಸ್ ಎ ರಿಲೇಟಿವ್ಲಿ ಲಾರ್ಜ್ ಡೆನ್ಸ್ ಆ್ಯಂಡ್ ಪರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಸೋಷಿಯಲ್ heterogeneous population is called urbanization is the right answer. Question number 19. WWW stand for dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವರ್ಲ್ಡ್ ವೈಡ್ ವೆಬ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವರ್ಲ್ಡ್ ವೈಡ್ ವೆಬ್. 20ನೇ ಪ್ರಶ್ನೆ. ಸ್ಟೇಟ್ ಎನಿ ಒನ್ ಫಾರ್ಮರ್ಸ್ ಮೂವ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇದು ಮೇಲೆ ಒಂದಿತ್ತಲ್ವ, ಅದನ್ನೇ ಕಾಪಿ ಮಾಡಿ ಬರೀರಿ. ಕೊಡಗು ಸತ್ಯಾಗ್ರಹ ಆರ್ ಮಲಪ್ರಭಾ ಅಂತ ಬರಿಬೋದು. ಎರಡರಲ್ಲಿ ಯಾವುದು ಒಂದು ಬರೆದ್ರೂ ಕೂಡ ನಿಮಗೆ 1 ಅಂಕ ಇಲ್ಲಿ ಸಿಗುತ್ತೆ. ಈಗ ನಾವು ಸಂಪೂರ್ಣವಾಗಿ 20 ಮಾರ್ಕ್ಸು ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ನೋಡಿ, 8 ನಿಮಿಷದಲ್ಲಿ ಪಾಸ್ ಆಗಿಬಿಟ್ರೆ ಎಕ್ಸಾಮಲ್ಲಿ. ಇಮ್ಯಾಜಿನ್ ಯುವರ್ ಸೆಲ್ಫ್. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸರಿಯಾಗಿ ಓದೋದನ್ನು ನೋಡಿ. ಈಗ ನಾನು ಆರಾಮಾಗಿ ಮಾಡ್ತಾಯಿದ್ದೀನಿ, ಅದು ಮಾತಾಡ್ಕೊಂಡು ನಿಮ್ಮ ಜೊತೆ. ಎಷ್ಟು ನಿಮಿಷದಲ್ಲಿ ಈಗ ನಾನು 20 ಮಾರ್ಕ್ಸ್ ಕವರ್ ಮಾಡಿದೆ ಅಂದರೆ, ಒಂದು 8 ನಿಮಿಷದಲ್ಲಿ 20 ಮಾರ್ಕ್ಸನ್ನು ಕವರ್ ಮಾಡಿದೆ. ಬರೀಲಿಕ್ಕೆ ಒಂದು 2 ನಿಮಿಷ ತಗೊಳ್ಳಿ. 10 ನಿಮಿಷದಲ್ಲಿ 20 ಮಾರ್ಕ್ಸ್ ಬರ್ತಿದ್ದೀನಿ ಸರ್. ಇಮ್ಯಾಜಿನ್. ಪಾಸ್ ಆಗೋದು ದೊಡ್ಡದಲ್ಲ ವಿದ್ಯಾರ್ಥಿಗಳೇ. ಸ್ಕೋರ್ ಮಾಡಿ, ಜೀವನ ಚೆನ್ನಾಗಿರುತ್ತೆ. ಈಗ ಪಾರ್ಟ್ ಬಿ ಕಡೆಗೆ ನಾವು ನೋಡೋಣ. ವಾಟ್ ಡಸ್ ಇವೆಲ್ಲ NE5 ಅಲ್ವಾ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 2 ಅಂಕಗಳನ್ನು ನೀಡ್ತಾರೆ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ವಾಟ್ ಡಸ್ ಏನಿದು ಧೀಮರು ಸ್ಟ್ಯಾಂಡ್ ಫಾರ್ ಅಂತ ಇದೆ ಆಯಿತಾ. ಧೀಮರು ಅಂದರೆ ವೇರ್ ಡಿ ಸ್ಟ್ಯಾಂಡ್ಸ್ ಫಾರ್ ಡಾಟರ್ ಆ್ಯಂಡ್ ಮಾರು ಸ್ಟ್ಯಾಂಡ್ಸ್ ಫಾರ್ ಕಿಲ್ಲಿಂಗ್ ಇಂಗ್ಲೀಷ್, ಈ ಡೊನೇಟ್ಸ್ ಎಲಿಮಿನೇಷನ್ ಅನ್ನುವಂಥದ್ದು ಆನ್ಸರ್. ಎಷ್ಟು ಈಸಿಯಾಗಿದೆ ನೋಡಿ ಇದು ಆಯಿತಾ. ಡಿ ಸ್ಟ್ಯಾಂಡ್ಸ್ ಫಾರ್ ಡಾಟರ್ ಅಂತೆ. ಮಾರು ಅಂತ ಮುಂದಿದೆ ಅಲ್ವಾ, ಅದು ಸ್ಟ್ಯಾಂಡ್ಸ್ ಫಾರ್ ಕಿಲ್ಲಿಂಗ್ ಇಂಗ್ಲೀಷ್, ಈ ಡಿನೋಟ್ಸ್ ಇಲಿಮಿನೇಷನ್ ಅಂತ. ಎನಿಹೋ ಮೆನ್ಷನ್ ಎನಿ 2 ಡಾಮಿನೇಟ್ ಕ್ಯಾಸ್ಟ್ಸ್ ಆಫ್ ಕರ್ನಾಟಕ ಅಂತ ಇದೆ. ಒಕ್ಕಲಿಗಾಸು ಅಥವಾ ಹಾಗೂ
NE2 ಅಲ್ವಾ, ಒಕ್ಕಲಿಗಾಸ್ ಆ್ಯಂಡ್ ಲಿಂಗಾಯತ್ ಅಂತ ಬರಿಬೇಕಾಗತ್ತೆ. ಒಕ್ಕಲಿಗಾಸ್ ಅಥವಾ ಲಿಂಗಾಯತ್ ಅಂತ, ಆಯಿತಾ. ಇದು ಡಾಮಿನೆಂಟ್ ಇನ್ ಕರ್ನಾಟಕ, ಆಯಿತಾ. ವಾಟ್ ಈಸ್ ಮೈಕ್ರೋ ಫೈನಾನ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಇದು ಭಾಳ ಈಸಿಯಾಗಿರುವಂಥದ್ದು. ಮೈಕ್ರೋ ಫೈನಾನ್ಸ್ ಈಸ್ ಡಿಫೈನ್ಡ್ ಆ್ಯಸ್ ಫೈನಾನ್ಷಿಯಲ್ ಸರ್ವಿಸ್, ಹೌದಲ್ವಾ, ಸಚ್ ಆಸ್ ಸೇವಿಂಗ್ ಅಕೌಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಫಂಡ್ ಆಗಿರ್ಬೋದು, ಅಥವಾ ಆ್ಯಂಡ್ ಕ್ರೆಡಿಟ್ ಪ್ರೊವೈಡೆಡ್ ಟು ಪೂರ್ ಆ್ಯಂಡ್ ಲೋ ಇನ್ಕಮ್ ಕ್ಲೈಂಟ್ಸ್ ಅಂತ. ನೋಡಿರಿ, ಭಾಳ ಈಸಿ. ಈ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದರೆ ಚಿಕ್ಕದಾಗಿ ಒಂದು ಫೈನಾನ್ಸನ್ನು ರೆಡಿ ಮಾಡಿಕೊಂಡು ಬಡವರಿಗೆ ಲೋನ್ಗಳನ್ನು ಕೊಡುವಂಥದ್ದು, ಅಥವಾ ಏನಂತೀರ ಇನ್ಶೂರೆನ್ಸ್ಗಳನ್ನು ಮಾಡಿಸುವಂಥದ್ದು, ಅಥವಾ ಫಂಡ್ಗಳನ್ನು ಕೊಡುವಂಥದ್ದು. ಕ್ವಶನ್ ನಂಬರ್ 24, ಮೆನ್ಷನ್ NE2 ಫಂಕ್ಷನ್ಸ್ ಆಫ್ ವಿಲೇಜ್ ಪಂಚಾಯತ್ ಅಂತ ಇದೆ. 24ಕ್ಕೆ ಯಾವುದಾದ್ರೂ ಎರಡು ಒಂದು ಫಂಕ್ಷನ್ಸನ್ನು ಬರೆದ್ರೆ ಮುಗೀತು. ಅದರಲ್ಲಿ ಪ್ರಾವಿಷನ್ ಆಫ್ ವಾಟರ್ ಸಪ್ಲೈ, ಈ ವಿಲೇಜ್ ಪಂಚಾಯತಿನ ಕೆಲಸ ಏನು ಅಂದರೆ ಹಳ್ಳಿಗೆ ನೀರನ್ನು ಸಪ್ಲೈ ಕೊಡುವಂಥದ್ದು. ಇನ್ನೊಂದು ಮೇಂಟೆನೆನ್ಸ್ ಆಫ್ ಮೈನರ್ ಇರಿಗೇಷನ್ ವರ್ಕ್ಸ್ ಆಗುತ್ತೆ. ಇನ್ನೊಂದು ಸೋಷಿಯಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಅಂದರೆ ಸ್ಕೂಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ಲಾನಿಂಗ್ಗಳಾಗಿರ್ಬೋದು. ಈ 4ರಲ್ಲಿ ಯಾವುದು ಬರೆದ್ರೂ ಕೂಡ ನಿಮಗೆ 2 ಅಂಕಗಳು ಸಿಗುತ್ತೆ. NE2 ಅಂತ ಕೇಳಿದಾರಲ್ವ. ಮೆನ್ಷನ್ NE2 ಆಬ್ಜೆಕ್ಟಿವ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ ಅಂತ ಇದೆ. ಬಹಳ ಇಂಪಾರ್ಟೆಂಟು ಈ ಎಲ್ಲ ಪ್ರಶ್ನೆಗಳು. ಪ್ರಶ್ನೆ ವಿತ್ ಕೀ ಆನ್ಸರ್ ಕೊಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ. ಇದೇನಾದರೂ 1K ಹೋತು ಅಂದರೆ ಈ ಒಂದು ವಿಡಿಯೋದ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ಲಭ್ಯ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ವಿಡಿಯೋ ಕೂಡ ಬರುತ್ತೆ. ಸ್ಟೇಟ್ 2 ಟೈಪ್ಸ್ ಆಫ್ ಮಾಸ್ ಮೀಡಿಯಾ ಅಂತ ಇದೆ. ಮಾಸ್ ಮೀಡಿಯಾ ಸ್ಟೇಟ್ NE2 ಟೈಪ್ಸ್ ಅಂತ ಕೇಳಿದ್ದಾರೆ. ಏನಿದು ಮೆನ್ಷನ್ NE2 ಆಬ್ಜೆಕ್ಟಿವ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ. ಇದು ಭಾಳ ಈಸಿ ಅಲ್ವಾ. ಲ್ಯಾಂಡ್ ರಿಫಾರ್ಮರ್ಸು ದಟ್ ಈಸ್ ಅಬಲಿಷನ್ ಆಫ್ ಏನಂತೀರ ಇಂಟರ್ಮಿಡೈರೀಸ್ ಆಯಿತಾ, ಅಥವಾ ಟೆನೆನ್ಸಿ ರಿಫಾರ್ಮ್ಸ್ ಆ್ಯಂಡ್ ಕನ್ಫರ್ಮೆಂಟ್ ಆಫ್ ಓನರ್ಶಿಪ್ ಆನ್ ದೆಮ್. ಇನ್ನೊಂದು ಸೀಲಿಂಗ್ ಆನ್ ಲ್ಯಾಂಡ್ ಬಿಲ್ಡಿಂಗ್ಸ್. ಯಾವುದಾದ್ರೂ 2 ಬರೆದ್ರೆ ಸಾಕು. ಟೈಪ್ಸ್ ಆಫ್ ಮಾಸ್ ಮೀಡಿಯಾ ಅಂತ ಕೇಳಿದ್ದಾರೆ. 26ನೇ ಪ್ರಶ್ನೆ. ಒಂದು ಪ್ರಿಂಟ್ ಮೀಡಿಯಾ, ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ. ಭಾಳ ಈಸಿ ಅಲ್ವಾ. ಮಾಸ್ ಮೀಡಿಯಾಗೆ 2 ಎಕ್ಸಾಂಪಲ್ಲು, ಒಂದು ಪ್ರಿಂಟ್ ಮೀಡಿಯಾ, ಇನ್ನೊಂದು ಎಲೆಕ್ಟ್ರಾನಿಕ್ ಮೀಡಿಯಾ. 27ನೇ ಪ್ರಶ್ನೆ. ಮೆನ್ಷನ್ NE2 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಮಲಪ್ರಭಾ ಎಜಿಟೇಷನ್ ಅಂತ ಇದೆ. ಎಜಿಟೇಷನ್ ಅಂತ ಇದು ಭಾಳ ಈಸಿ. ದ ಇಶ್ಯೂ ಆಫ್ ಪ್ರೈಸ್ ಸ್ಟೆಬಿಲಿಟಿ ಆಗಿರ್ಬೋದು, ಅಥವಾ ದಿ ಲೆವಿ ಇಶ್ಯೂ ಆಗಿರ್ಬೋದು. LEVY ಅಂತ ಆಯಿತಾ, ಲೆವಿ ಇಶ್ಯೂ ಆಗಿರ್ಬೋದು. 28ನೇ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಮೆನ್ಷನ್ NE2 ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟಿಂಗ್ ಟು ಗ್ಲೋಬಲೈಸೇಷನ್ ಅಂತ ಇದೆ. ಮೆನ್ಷನ್ NE2 ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟಿಂಗ್ ಗ್ಲೋಬಲೈಸೇಷನ್ಗೆ ಏನು ಅಂದರೆ ದಿ ರೈಸ್ ಆಫ್ ಇನ್ಫಾರ್ಮೇಷನ್ ಇನ್ ದ ಕಮ್ಯುನಿಕೇಷನ್ ಟೆಕ್ನಾಲಜಿ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕಮ್ಯುನಿಕೇಷನ್ ಟೆಕ್ನಾಲಜಿ ಇಲ್ಲಾಂದರೆ ಇವತ್ತು ಗ್ಲೋಬಲ್ ಬೆಳೀತಾನೆ ಇರಲಿಲ್ಲ. ದಿ ರೈಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇನ್ನೊಂದು ಇನ್ಫಾರ್ಮೇಷನ್ ಫ್ಲೋಸ್ ಅಂತ ಆಯಿತಾ. 29ನೇ ಪ್ರಶ್ನೆ ನೋಡೋಣ. ಫ್ಯಾಕ್ಟರ್ಸ್ ಆಫ್ ಸಾಂಸ್ಕೃತೈಸೇಷನ್ ಅಂತ ಇದೆ. ಮೆನ್ಷನ್ NE2 ಫ್ಯಾಕ್ಟರ್ಸ್ ಅಂತ ಇದೆ. ಭಾಳ ಈಸಿ. ರಿಚುವಲ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಫ್ ವಿಡೋಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಫ್ ವಿಮೆನ್ ಆಗಿರ್ಬೋದು ಆಯಿತಾ. ಫ್ಯಾಕ್ಟರ್ಸ್ ಆಫ್ ಸಾಂಸ್ಕೃತೈಸೇಷನ್. ಈಗ 2 ಅಂಕದ ಪ್ರಶ್ನೆಗಳನ್ನು ಮುಗಿಸಿದ್ವಿ. ಅದರಲ್ಲೂ ಅಷ್ಟು ಬರೀ ಅವಶ್ಯಕತೆ ಇರಲಿಲ್ಲ. ಯಾವುದಾದ್ರೂ 5 ಬರೆದ್ರೆ ಸಾಕಿತ್ತು. ನೋಡಿ, 13 ನಿಮಿಷ ಆಯಿತು, ಅಥವಾ 15 ಅಂದ್ಕೊಳ್ಳಿ. 15 ನಿಮಿಷದಲ್ಲಿ ನಾವು 30 ಮಾರ್ಕ್ಸ್ ಮುಗಿಸಿದ್ವಿ. ಹ್ಞೂ ರೀ. ಪಾರ್ಟ್ ಎ ನಾವು ಮುಗಿಸಿದ್ದು 20 ಅಂಕಗಳು, ಪಾರ್ಟ್ ಬಿ 10 ಅಂಕಕ್ಕಿತ್ತು. ನೀವು ಅದಕ್ಕೆ ಹೇಳ್ತಾ ಇರೋದು ಟೈಮ್ ಮ್ಯಾನೇಜ್ಮೆಂಟ್ ಇರಲಿ. ಈಸಿಯಾಗಿ ಸಲೀಸಾಗಿ ಪಾಯಿಂಟ್ ವೈಸ್ ಬರೆದ್ರೆ, ಕೂತ್ಕೊಂಡು ಕರೆಕ್ಟ್ ಆನ್ಸರ್ ಬರೆದು ಬಂದರೆ ಪಾಸ್ ಆಗೋದೇನು ದೊಡ್ಡದಲ್ಲ. ಆದರೆ ಅಂಕಗಳನ್ನು ಜಾಸ್ತಿ ತೆಗಿಬೇಕು ಅಂತ ಬರೀತಾ ಇದ್ದೀರಾ. ಪಾರ್ಟ್ ಸಿನಲ್ಲಿದ್ದೇವೆ. ಆನ್ಸರ್ ಇನ್ 6 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 15 ಸೆಂಟೆನ್ಸ್ ಈಚ್ ಅಂತ ಇದೆ. ಭಾಳ ಈಸಿ ಅಲ್ವೇನ್ರಿ. ಇದು ನೀವೇನು ಮಾಡಬೇಕು ಅಂತ ಹೇಳಿದರೆ ಏನಂತೀರಾ, ತಾವುಗಳು ಏನಂತೀರಾ ಪ್ಯಾಸೇಜ್ ವೈಸ್ ಆನ್ಸರನ್ನು, ಪ್ಯಾರಾಗ್ರಾಫ್ ವೈಸ್ ಆನ್ಸರ್ಸನ್ನು ಬರಿತಾ ಹೋಗಿ ಎಕ್ಸಾಮಲ್ಲಿ ಇವೆಲ್ಲ. ಯಾಕಂದರೆ ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದಿ ರೇಷಿಯಲ್ ಗ್ರೂಪ್ಸ್ ಕ್ಲಾಸಿಫೈಡ್ ಬೈ ಡಾಕ್ಟರ್ BS ಗೋಹಾ ಅಂತ ಇದೆ ಆಯಿತಾ. ನೆಗ್ರಿಟೋ, ಪ್ರೋಟೋ ಆಸ್ಟ್ರಾಲಾಯ್ಡ್, ಮಂಗೋಲಾಯ್ಡ್, ಮೆಡಿಟೇರಿಯನ್, ವೆಸ್ಟ್ರನ್ ಬರ್ಚಪ್ಲಸ್ ಆ್ಯಂಡ್ ನಾರ್ಸಿಡ್.
ಇದನ್ನೆಲ್ಲ ತಗೊಂಡು 6 ಪಾಯಿಂಟು ತಗೊಳ್ಳೋ ಏನು ಮಾಡಬೇಕು ಅಂತ ಹೇಳಿದರೆ ಬರೀಬೇಕು. ದಿ ರೇಷಿಯಲ್ ಗ್ರೂಪ್ಸ್ ಕ್ಲಾಸಿಫೈಡ್ ಬೈ ಡಾಕ್ಟರ್ BS ಗುಹಾ ಆರ್ ಅಂತ ಹಾಕಿ ಇದನ್ನೇ ಸುಮ್ಮನೆ ಬರೆದು ಹೀಗಿರಿ. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು ಆಯಿತಾ. ಅದನ್ನು ಒಂದೊಂದಾಗಿ ಸ್ವಲ್ಪ 2 ಲೈನ್ ಎಕ್ಸ್ಪ್ಲೇನ್ ಮಾಡಿದರೆ ಮುಗೀತು. ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ 5 ಅಂಕಗಳು ಇರುವಂಥದ್ದು. ನಾನೀಗ 5 ಪಾಯಿಂಟ್ಸ್ ಕೊಟ್ಟೆ. 5 ಪಾಯಿಂಟ್ಸಿಗೂ 2 ಲೈನ್ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು. 31ನೆಯ ಪ್ರಶ್ನೆ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಯಾವುದಾದ್ರೂ 5 ಎಕ್ಸ್ಪ್ಲೇನ್ ಎನಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಂತ ಇದೆ. ಬಹಳ ಈಸಿ ಅಲ್ವಾ ನೋಡಿ. ಹೆಡ್ಡಿಂಗ್ ಹಾಕೋದು 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಆರ್ ಅಂತ ಹಾಕಿ. 1ನೇದು ಡೆಪ್ತ್ ಆಫ್ ಜನ್ರೇಷನ್ಸ್. 2ನೇದು ಕಾಮನ್ ರೂಫ್, ಒಂದೇ ಛಾವಣಿ ಇರುತ್ತೆ, ಒಂದೇ ಮನೆ ಇರುತ್ತೆ. ಕಾಮನ್ ಕಿಚನ್. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದು ಜಾಯಿಂಟ್ ಫ್ಯಾಮಿಲಿ ಯಾವ ರೀತಿಯಾಗಿ ಇರುತ್ತೆ ಒಳಗಡೆ. ಕಾಮನ್ ರೂಫ್ ಒಂದೇ ಮನೆ ಆಗಿರುತ್ತೆ, ಕಾಮನ್ ಕಿಚನ್ ಆಗಿರುತ್ತೆ, ಒಂದೇ ಕಿಚನ್ ರೂಮು. ಕಾಮನ್ ವರ್ಷಿಪ್, ಪೂಜೆ ಮಾಡುವ ದೇವರ ಕೋಣೆ ಕೂಡ ಒಂದೇ ಇರುತ್ತೆ. ಕಾಮನ್ ಪ್ರಾಪರ್ಟಿ, ಒಂದೇ ಪ್ರಾಪರ್ಟಿಗೆ ಸಂಬಂಧಪಟ್ಟಿರ್ತಾರೆ ಎಲ್ಲರೂ ಕೂಡ. ಇದು ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಜಾಯಿಂಟ್ ಫ್ಯಾಮಿಲಿದು. ಇದನ್ನು ತಾವುಗಳು ಬರಿತಾ ಹೋಗೋದ್ರಿ, ಎಕ್ಸ್ಪ್ಲನೇಷನ್ ಮಾಡಬೇಕು ಒಂದೊಂದಕ್ಕೆ ಒಂದು 3 ಲೈನು. ಅಲ್ಲಿಗೆ 5 3 15 ಆಯಿತು. ಈಸಿಯಾಗಿ 5 ಅಂಕಗಳು ತೆಗಿತೀರಾ. ನಂತರದಲ್ಲಿ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಲೇಜ್ ಅಂತ ಇದೆ. ಎಷ್ಟು ಈಸಿ ಇರುತ್ತೆ ರೀ ಸೋಷಿಯಲು ನೋಡಿರಿ ಆಯಿತಾ. ಅಡ್ವಾಂಟೇಜ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ ಆಯಿತಾ. ಸಾರಿ, ಎಲ್ಲಿದ್ದೀವಿ ನಾವು? ಹಾಂ, ಈಗ 5 ಕ್ಯಾರೆಕ್ಟರಿಸ್ಟಿಕ್ಸ್ ಬರೆದ್ವಿ. ಈಗ ಅಡ್ವಾಂಟೇಜ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರುವುದರಿಂದ ನಮಗೇನು ಲಾಭಗಳು ಅಂತ ಬರೀಬೇಕು. ಅಡ್ವಾಂಟೇಜಸ್ ಅಂದರೆ ಲಾಭಗಳು ಅಂತ. 32ನೆಯ ಪ್ರಶ್ನೆ ಎಷ್ಟು ಈಸಿ ಅಲ್ವಾ, ಕಾಮನಾಗಿ ಬರೆಯುವಂಥದ್ದು. ಎಕನಾಮಿಕ್ ಅಡ್ವಾಂಟೇಜ್ ಆಗುತ್ತೆ, ಯಾವತ್ತೂ ದುಡ್ಡಿನ ಕೊರತೆ ಆಗೋಲ್ಲ, ಯಾಕಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರ್ತೀವಿ. 2ನೇ ಪಾಯಿಂಟು ಪ್ರೊಟೆಕ್ಷನ್ ಆಫ್ ಮೆಂಬರ್ ಇರುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಯಾವನು ನಮ್ಮ ತಟ್ಟೆಗೆ ಬರಲ್ಲ. ಜಾಯಿಂಟ್ ಫ್ಯಾಮಿಲಿಯಲ್ಲೇ 50 ಜನ ಇದ್ದಾರೆ, ಅವ್ರು ಎದ್ದು ಬರ್ತಾರೆ ಅಂತ. 3ನೇಯ ಅದನ್ನೇ ಎಕ್ಸ್ಪ್ಲನೇಷನಲ್ಲಿ ಬರೀರಿ. 3ನೇ ಪಾಯಿಂಟು ಪ್ರೊವೈಡ್ಸ್ ರಿಕ್ರಿಯೇಷನ್ ಆಗಿರ್ಬೋದು, ಅಥವಾ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ, ಸೋಷಿಯಲೈಸೇಷನ್ ಇನ್ ನೇಚರ್ ಅಂತ. ಸಮಾಜದಲ್ಲಿ ಒಬ್ಬ ಮನುಷ್ಯನಾಗಿ ಬದುಕ್ತಾನೆ ಅವನು. 33ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಲೇಜ್ ಅಂತ ಇದೆ. ಇದು ಕೂಡ ಈಸಿಯಾಗಿ ಇರುವಂಥದ್ದು. ಒಂದು ವಿಲೇಜ್ ಅಂದಮೇಲೆ ಅದು ಚಿಕ್ಕದಾಗಿ ಇರುವುದಕ್ಕೆ ಅದನ್ನು ವಿಲೇಜ್ ಅಂತ ಕರಿತೀವಿ, ಸ್ಮಾಲ್ ಇನ್ ಸೈಜ್ ಅಂತ. ನೆಕ್ಸ್ಟು ಇಂಪಾರ್ಟೆನ್ಸ್ ಟು ಪ್ರೈಮರಿ ರಿಲೇಷನ್ಸ್ ಅಂತ. ಮೊದಲು ಅಲ್ಲಿ ಏನಂತೀರ, ಬಾಂಧವ್ಯಗಳು ಜಾಸ್ತಿ, ಬಾಂಡೇಜ್ಗಳು ಇರ್ತವೆ. ನಂತರದಲ್ಲಿ 3ನೇದು ಸೋಷಿಯಲ್ ಹೋಮೋಜಿನಿಟಿ ಅಂತ. ಅಂದರೆ ಸಮಾಜದಲ್ಲಿ ಅದು ಸಂಘಜೀವಿಯಾಗಿ ಬೆಳಿತೀರ. ನೆಕ್ಸ್ಟು ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್ ಇರುತ್ತೆ. ನಂತರದಲ್ಲಿ ಅಗ್ರಿಕಲ್ಚರು, ವಿಲೇಜ್ ಅಂದಮೇಲೆ ಅಗ್ರಿಕಲ್ಚರ್ ಆ್ಯಂಡ್ ಇಟ್ಸ್ ಅಲೈಡ್ ಆಕ್ಯುಪೇಷನ್ ಆಗಿರುತ್ತೆ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಯ್ತಾ. ನಾನು ನಿಮ್ಮ ಪಾಯಿಂಟ್ಸ್ ಕೊಡ್ತಾಯಿದ್ದೀನಿ. 34ನೆಯ ಪ್ರಶ್ನೆ ಡಿಫೈನ್ ಮಾರ್ಕೆಟ್ ಅಂತ ಇದೆ. ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್. ಡಿಫೈನ್ಡ್ ಮಾರ್ಕೆಟ್ ಅಂತ ಹೇಳಿದರೆ ದಿ ಕಾನ್ಸೆಪ್ಟ್ ಆಫ್ ಮಾರ್ಕೆಟ್ ಏನು. ಮಾರ್ಕೆಟ್ ಈಸ್ ಎ ಸ್ಟ್ರಕ್ಚರ್ ದಟ್ ಅಲೋಸ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಟು ಎಕ್ಸ್ಚೇಂಜ್ ಆ್ಯಂಡ್ ಟೈಪ್ ಆಫ್ ಗೂಡ್ಸ್, ಸರ್ವೀಸಸ್ ಆ್ಯಂಡ್ ಇನ್ಫಾರ್ಮೇಷನ್. ಭಾಳ ಈಸಿ ರೀ. ಮಾರ್ಕೆಟ್ ಅಂದರೆ ಇಟ್ ಈಸ್ ಎ ಪ್ಲೇಸ್ ಆಫ್ ಸೆಲ್ಲಿಂಗ್ ಆರ್ ಏನಂತೀರ, ಇಟ್ ಈಸ್ ಎ ಪ್ಲೇಸ್ ಆಫ್ ಸೆಲ್ಲರ್ಸ್ ಆ್ಯಂಡ್ ದ ಬೈಯರ್ಸ್. ಏನನ್ನು ಪ್ರಾಡಕ್ಟ್ಸನ್ನು ಅಥವಾ ಟು ಎಕ್ಸ್ಚೇಂಜ್ ದ ಗೂಡ್ಸ್ ಅಥವಾ ಟು ಎಕ್ಸ್ಚೇಂಜ್ ದಿ ಇನ್ಫಾರ್ಮೇಷನ್, ಇದನ್ನು ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ನಿಮಗೆ ಮಾರ್ಕೆಟಿನ ಫ್ಯೂಚರ್ಸ್ಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್ ಅಂತ ಕೇಳಿದ್ದಾರೆ. ಭಾಳ ಈಸಿ ಆಯಿತಾ. ಮಾರ್ಕೆಟ್ ಈಸ್ ಎ ಪ್ಲೇಸ್ ನೋಡಿ. ಈಗ ನಿಮ್ಗೆ ಆಲ್ರೆಡಿ ಅಲ್ಲಿ 1 ಮಾರ್ಕ್ಸ್ ಸಿಕ್ತು, ಈಗ 4 ಮಾರ್ಕ್ಸಿಗೆ ಬರೀತಾ ಇದ್ದಾರೆ ಕ್ಯಾರೆಕ್ಟರಿಸ್ಟಿಕ್ಸು. ಮಾರ್ಕೆಟ್ ಈಸ್ ಎ ಪ್ಲೇಸ್ ವೇರ್ ಥಿಂಗ್ಸ್ ಆರ್ ಬ್ರಾಟ್ ಆ್ಯಂಡ್ ಸೋಲ್ಡ್ ಅಂತ. ಮಾರ್ಕೆಟ್ ಅಂದರೆ ಅದು ಒಂದು ಜಾಗ, ಮಾರುಕಟ್ಟೆಯ ಒಂದು ಜಾಗ ಅಂತ. 2ನೆಯ ಅದೇ ಪಾಯಿಂಟು, ಮಾರ್ಕೆಟ್ ಈಸ್ ನಾಟ್ ಜಸ್ಟ್ ಎ ಫಿಸಿಕಲ್ ಪ್ಲೇಸ್ ಬಟ್ ದಿ ಗ್ಯಾದರಿಂಗ್ ಆಫ್ ಪೀಪಲ್, ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಇದು ಬರೇ ನೋಡಲಿಕ್ಕೆ ಜಾಗ ಅಲ್ಲ, ಒಂದು ಇಲ್ಲಿ ಜನರ ಒಂದು ಸಮೂಹವೇ, ಗುಂಪೇ ಬಂದಿರುತ್ತೆ ಅವತ್ತು ಅಂತ. ನೆಕ್ಸ್ಟ್ ಬ್ರೀಫ್ಲಿ ಇನ್ನೊಂದು 3ನೇ ಪಾಯಿಂಟು, ಮಾರ್ಕೆಟ್ ಈಸ್ ಎ ಟೈಪ್ ಆಫ್ ಟ್ರೇಡ್ ಆರ್ ಬಿಸ್ನೆಸ್. ಅದೊಂದು ಬಿಸ್ನೆಸ್, ವ್ಯವಹಾರದ ಒಂದು ಸ್ಥಳ ಆಗಿದೆ ಮಾರ್ಕೆಟ್ ಅಂದಮೇಲೆ ಅಂತ. 4ನೇ ಪಾಯಿಂಟ್ ಏನು ಬರೀತೀರಾ ಅಂದರೆ, ಮಾರ್ಕೆಟ್ ಇನ್ಕ್ಲೂಡ್ಸ್ ದಿ ಎಂಟೈರ್ ಸ್ಪೆಕ್ಟ್ರಮ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಇದು ಕರೆಕ್ಟ್, ಎಲ್ಲದು ಕೂಡ ಹೌದಲ್ವಾ. 35ನೇ ಪ್ರಶ್ನೆ ನೋಡೋಣ. ರೈಟ್ ಎ ನೋಟ್ ಆನ್ ಪುಷ್ಕರ್ ಆ್ಯನ್ಯುವಲ್ ಫೇರ್ ಅಂತ ಇದೆ ಆಯಿತಾ. ಇದು ಓದಿ ಬರೆಯುವಂಥ ಪ್ರಶ್ನೆ. ಇಷ್ಟ ತನಕ ನಾವು ಒಂದು 5 ಪ್ರಶ್ನೆ ಬರೆದ್ವಲ್ವ, ಯಾವುದು ನೋಡಿ ಈಗ ಹೇಳ್ತೀನಿ. 31ನೆಯ ಪ್ರಶ್ನೆಯಿಂದ ಹಿಡಿದು 34 ಅಂದರೆ 1 2 3 4 4 ಪ್ರಶ್ನೆ ಇಲ್ಲಿ ಬರೀಬೇಕಾಗಿರೋದೆ 6. 4 ಪ್ರಶ್ನೆ ಕೂಡ ನಮ್ಮ ತಲೆಯಿಂದ ಬರೆದ್ವಿ.
ಯಾಕಂದರೆ ನಮ್ಮ ಸಮಾಜ, ನಾವು ಸಂಘಜೀವಿ, ನಾವು ಇಲ್ಲೇ ಬೆಳೀತಾ ಇರುವಂಥದ್ದು. ನಮಗೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಗೊತ್ತು, ನಮಗೆ ವಿಲೇಜ್ ಬಗ್ಗೆ ಗೊತ್ತು, ಹೌದಲ್ವಾ, ಮಾರ್ಕೆಟ್ ಬಗ್ಗೆ ಗೊತ್ತು. ಈಗ 35ನೇ ಪ್ರಶ್ನೆ ಓದಿರಬೇಕು. ಪುಷ್ಕರ್ ಆ್ಯನ್ಯುವಲ್ ಫೇರ್. ಪುಷ್ಕರ್ ಆ್ಯನ್ಯುವಲ್ ಫೇರ್ ಈಸ್ ಹೆಲ್ಡ್ ಇನ್ ದ ಟೌನ್ ಆಫ್ ಪುಷ್ಕರ್. ಹಾಗಾಗಿ ಅದನ್ನು ಪುಷ್ಕರ್ ಆ್ಯನ್ಯುವಲ್ ಫೇರ್ ಅಂತ ಇಟ್ಟಿದ್ದಾರೆ. ಎಲ್ಲಿ ಅಂತ ಹೇಳಿದರೆ ರಾಜಸ್ಥಾನ್ ಸ್ಟೇಟಲ್ಲಿ, ಇನ್ ದಿ ಸ್ಟೇಟ್ ಆಫ್ ರಾಜಸ್ಥಾನ್. ಆನ್ ದ ಬುಕ್ಸ್ ಆಫ್ ಪುಷ್ಕರ್, ಲೇಕ್ ಪುಷ್ಕರ್ ಫೇರ್ ಈಸ್ ದಿ ಆ್ಯನ್ಯುವಲ್ ಕ್ಯಾಮಲ್ ಆ್ಯಂಡ್ ಲೈವ್ ಸ್ಟಾಕ್ ಫೇರ್. ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಮಲ್ ಫೇರ್. ಈ ಪುಷ್ಕರ್ ಫೇರಲ್ಲಿ ಏನಾಗುತ್ತೆ ಅಂದರೆ ಒಂಟೆಗಳ ಒಂದು ಏನಂತೀರ ಸರ್, ಫೇರ್ ಆಗಿರುತ್ತೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಕ್ಯಾಮಲ್ ಫೇರ್ ಆಗಿರುತ್ತೆ. ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಟೂರಿಸ್ಟ್ ಅಟ್ರ್ಯಾಕ್ಷನ್ ಆಗಿರುತ್ತೆ. ಮತ್ತೇನು ಬರೀತೀರಾ, ಪ್ಲೇಸ್ ಫೇರ್ ಇನ್ ಸೆಲೆಬ್ರೇಟೆಡ್ ಫಾರ್ 5 days ಡ್ಯೂರಿಂಗ್ ಕಾರ್ತಿಕ್ ಮಂತ್ ಇನ್ ಹಿಂದೂ ಕ್ಯಾಲೆಂಡರಿನ ಕಾರ್ತಿಕ್ ಮಂತಲ್ಲಿ, ತಿಂಗಳಿನಲ್ಲಿ ನಡೆಯುವಂಥ 5 ದಿನಗಳ ಈ ಒಂದು ಜಾತ್ರೆ ಆಗಿರುತ್ತೆ. ಅಟ್ ದಿ ಫೇರ್ ಮೆನ್ ಆ್ಯಂಡ್ ಇನ್ವಾಲ್ವ್ಡ್ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ದೇರ್ ಲೈವ್ ಸ್ಟಾಕ್ ಲೈಕ್ ಕ್ಯಾಮಲ್ಸ್, ಕೌ, ಶೀಪ್ ಆ್ಯಂಡ್ ಗೋಡ್ಸ್. ಆಯಿತಾ, ಇಲ್ಲಿಗೆ ಸಾಕು ಅನಿಸುತ್ತೆ, ಮತ್ತೇನು ಬೇಡ ಅಲ್ವಾ. 36ನೇ ಪ್ರಶ್ನೆ ನೋಡೋಣ. ಎಕ್ಸ್ಪ್ಲೇನ್ ದಿ ಮೇಜರ್ ಏನಿದು ಕಾಂಪೊನೆಂಟ್ಸ್ ಆಫ್ ಸೋಷಿಯಲ್ ಮೂಮೆಂಟ್ ಅಂತ ಇದೆ. ಆಯಿತಾ, ಮೇಜರ್ ಕಾಂಪೊನೆಂಟ್ಸ್ ಆಫ್ ಸೋಷಿಯಲ್ ಮೂಮೆಂಟನ್ನು ನೋಡೋದಾದರೆ ಐಡಿಯಾಲಜಿ ಆಗಿರ್ಬೋದು, ಅಥವಾ ಕಲೆಕ್ಟಿವ್ ಮೊಬಲೈಸೇಷನ್, ಅಥವಾ ಲೀಡರ್ಶಿಪ್ ಆ್ಯಂಡ್ ಆರ್ಗನೈಸೇಷನ್ ಕೂಡ ಆಗಿರ್ಬೋದು. 37ನೆಯ ಪ್ರಶ್ನೆ ನೋಡೋಣ. ಫ್ಯಾಕ್ಟರ್ಸ್ ಏನಿದು, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ವಿಚ್ ಲೆಡ್ ಟು ಅಗ್ರಿಯನ್ ಮೂಮೆಂಟ್ಸ್ ಅಕಾರ್ಡಿಂಗ್ ಟು ಕತ್ಲೇನ್ ಗಫ್ ಅಂತ ಇದೆ. ಬನ್ನಿ ಸರ್, 37ನೆಯ ಪ್ರಶ್ನೆ ನೋಡೋದಾದರೆ ಏನಂತೀರಾ, ಫ್ಯಾಕ್ಟರ್ಸ್ ಕತ್ಲೇನ್ ಗ್ರೂವ್ ಏನಿದು, ಏನಂತೀರಾ, ದಿ ಕಲೆಕ್ಷನ್ ಆಫ್ ಹೆವಿ ರೆವಿನ್ಯೂಸ್ 1ನೇ ಪಾಯಿಂಟು, ಅದನ್ನು ತಂದು ಎಕ್ಸ್ಪ್ಲನೇಷನ್ ಮಾಡಬೇಕು. ನಂತರದಲ್ಲಿ ರಿಮೂವಲ್ ಆಫ್ ಅಗ್ರಿಯನ್ ಸರ್ಪ್ಲಸ್ ಫಾರ್ ಫಾರ್ಮರ್ಸ್, ಅಥವಾ ಲ್ಯಾಂಡ್ ವಾಸ್ ಮೇಡ್ ಆ್ಯಸ್ ಎ ಪ್ರೈವೇಟ್ ಪ್ರಾಪರ್ಟಿ ಸಿನ್ಸ್ ದ ಬ್ರಿಟಿಷ್ ಪೀರಿಯಡ್, ಇನ್ಕ್ರೀಸಿಂಗ್ ಎನ್ಕ್ರೋಚ್ಮೆಂಟ್ ಆನ್ ಟ್ರೈಬಲ್ ಲ್ಯಾಂಡ್. ಆಯಿತಾ, ಟ್ರೈಬಲ್ಸ್ ಲ್ಯಾಂಡ್ ಅಂತ. ಇದು ನಿಮಗೆ ಚೆನ್ನಾಗಿ ಗೊತ್ತು. ಆಯಿತಾ, ಅದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನನಗೆ ಅದ್ರ ಬಗ್ಗೆ ಅಷ್ಟು ಒಂದು ನಾಲೆಡ್ಜ್ ಇಲ್ಲ, ಇಲ್ಲಾಂದರೆ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೆ. 37ನೆಯ ಪ್ರಶ್ನೆಗೆ ಕನ್ಸಿಡರ್ಡ್ ಬಾರ್ಬಿ ಡಾಲ್ ಆ್ಯಸ್ ಎ ಗ್ಲೋಬಲ್ ಸಿಟಿಜನ್ ಅಂತ ಇದೆ. ಹೌದು, ಬಾರ್ಬಿ ಈಸ್ ಎ ಫ್ಯಾಷನ್ ಡಾಲ್. ಆಯಿತಾ, ಮತ್ತೇನು ಬರೀತೀರಾ, ಮ್ಯಾನುಫ್ಯಾಕ್ಚರ್ ಬೈ ಅಮೇರಿಕನ್ ಟಾಯ್ ಕಂಪನಿ. ಮತ್ತೇನು, ಮೆಟಲ್ ಕಾರ್ಪೊರೇಷನ್ ಆಫ್ ಟಾಯ್ಸ್ ಸೆಲ್ಸ್ ಅಟ್ ದ ರೇಟ್ ಆಫ್ 2%. ನಂತರದಲ್ಲಿ ಬಾರ್ಬಿ ಡಾಲ್ ಸೋಲ್ಡ್ ಇನ್ 140 countries ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕಾಲ್ಡ್ ಟ್ರೂಲಿ ಗ್ಲೋಬಲ್ ಸಿಟಿಜನ್ ಅಂತ ಕರಿತೀವಿ. ಯಾರಿಗಾದರೂ ಏನಾದರೂ ತೊಂದರೆ ಇದ್ದರೆ ಕೇಳ್ಬೋದು. ನಾನು ಹೇಳಿದ್ನಲ್ವ, ಇದರ ಒಂದು PDF ಕಾಪಿ ಬೇಕು ಅಂದರೆ 1K ಆದ ತಕ್ಷಣ ನಿಮಗೆ ಉಚಿತವಾಗಿ PDF ಕಾಪಿ ಸಿಗುತ್ತಪ್ಪ. ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರ ಅಸಿಸ್ಟೆಂಟ್ ವಿಲ್ ಡೂ ದ ನೀಡ್ಫುಲ್. ಕೊನೆಯ ಒಂದು ಘಟ್ಟದಲ್ಲಿದ್ದೇವೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಪಾರ್ಟ್ ಡಿನಲ್ಲಿ. ಯಾವುದಾದ್ರೂ 2ಕ್ಕೆ ಉತ್ತರ ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳು. ಡಿಫೈನ್ ಡೆಮೋಗ್ರಫಿ, ಎಕ್ಸ್ಪ್ಲೇನ್ ದಿ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೊಫೈಲ್ ಆಫ್ ಇಂಡಿಯಾ ಅಂತ ಇದೆ. ಭಾಳ ಈಸಿ. ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಪ್ಯುಲೇಷನ್ ಸೈಜ್ ಅಥವಾ ಗ್ರೋತ್, ಹೌದಲ್ವಾ, ಈಸ್ ಕಾಲ್ಡ್ ಡೆಮೋಗ್ರಫಿ ಅಂತ ಕರಿತೀವಿ. ನಂತರದಲ್ಲಿ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೊಫೈಲ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಭಾಳ ಈಸಿ ಇದು ಕೂಡ. ಆಯಿತಾ, ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ನು. 2ನೇದು ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. 3ನೇದು ದ ಡೀಲಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಆಗಿರ್ಬೋದು. 4ನೇದು ಏನು ಬರೀಬೋದು ಅಂದರೆ ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫ್ರೆನ್ಸಸ್ ಆಗಿರ್ಬೋದು. ಇನ್ನೊಂದು ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್ ಇನ್ ಇಂಡಿಯನ್ ಪಾಪ್ಯುಲೇಷನ್ ಆಗಿರ್ಬೋದು. ಹೌದಲ್ವಾ, ಮಾಡ್ಕೊಳ್ಳಿ ಅಡ್ಜಸ್ಟ್ಮೆಂಟು. ಈಸಿ, ಇವೆಲ್ಲ ಬರೀಬೇಕು ತಾವುಗಳು. 40ನೆಯ ಪ್ರಶ್ನೆ ಡಿಫೈನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಪ್ರಾಬ್ಲಮ್ಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಇದೆ. ಅಕಾರ್ಡಿಂಗ್ ಟು ಡಾಕ್ಟರ್ ಮಂಜೋಮ್ಧರ್. ಆಯಿತಾ, ಅನ್ಟಚಬಲ್ ಕ್ಯಾಸ್ಟ್ ಆರ್ ದೀಸ್ ಹೂ ಸಫರ್ ಫ್ರಮ್ ವೇರಿಯಸ್ ಸೋಷಿಯಲ್ ಪೊಲಿಟಿಕಲ್ ಡಿಸಬಿಲಿಟೀಸ್, ಮೆನಿ ಆಫ್ ವಿಚ್ ಆರ್ ಟ್ರೆಡಿಷನಲ್ ಪ್ರಿಸ್ಕ್ರೈಬ್ಡ್ ಟು ಆ್ಯಂಡ್ ಸೋಷಿಯಲ್ ಎಕ್ಸ್ಪೋಸ್ಡ್ ಬೈ ದಿ ಹೈಯರ್ ಕ್ಯಾಸ್ಟ್.
ಇದನ್ನು ನಾವು ಸೋಷಿಯಲ್ ಪ್ರಾಬ್ಲಮ್ಸ್ ಅಂತಲೂ ಕೂಡ ಕರಿತೀವಿ. ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಅಂತ ಇದೆ. ಸೋಷಿಯಲ್ ಪ್ರಾಬ್ಲಮ್ ಬರುತ್ತೆ ಅವರಿಗೆ, ಶೆಡ್ಯೂಲ್ ಕ್ಯಾಸ್ಟ್ನವರಿಗೆ. ಎಕನಾಮಿಕ್ ಪ್ರಾಬ್ಲಮ್ ಕೂಡ ಇರುತ್ತೆ, ರಿಲಿಜನ್ ಪ್ರಾಬ್ಲಮ್ ಕೂಡ ಇರುತ್ತೆ. ಈ 3 ಪಾಯಿಂಟನ್ನು ತಗೊಳ್ಳೋ ಒಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅಲ್ಲಿಗೆ 3 ಪ್ಯಾರಾಗ್ರಾಫ್ ಆಗುತ್ತೆ, ಆಯಿತಾ. ಸುಮಾರು 1.5 ಪೇಜ್ ಬರೆದ್ರೆ ನಿಮಗೆ 10 ಅಂಕಗಳು ಈ 40ನೇ ಪ್ರಶ್ನೆಗೆ ಸಿಗ್ಬೋದಲ್ಲ ಪಾಪ, ಮತ್ತು ಸುಳ್ಳು ಹೇಳ್ಬಾರ್ದು. 41ನೆಯ ಪ್ರಶ್ನೆ ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಲಾಸ್ಟ್ 2 ಕ್ವಶನು ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸು. ಮಹಾತ್ಮ ಗಾಂಧಿ ಅಂತ ಇದೆ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ B.R. ಅಂಬೇಡ್ಕರ್ ಇನ್ ಎರಾಡಿಕೇಟಿಂಗ್ ದಿ ಅನ್ಟಚಬಿಲಿಟಿ. ಅದನ್ನು ವಾಶೌಟ್ ಮಾಡಲಿಕ್ಕೆ ನಮ್ಮ ಒಂದು ದೇಶದಿಂದ ಏನೆಲ್ಲ ಮಾಡಿದರು ಅಂತ ನಾನು ಶಾರ್ಟ್ಕಟ್ಟಾಗಿ ಈಗ ನಿಮಗೆ ಇದನ್ನು ಡಿವೈಡ್ ಮಾಡಿ ಹೇಳ್ತಾ ಇದ್ದೀನಿ. ರೋಲ್ ಆಫ್ ಮಹಾತ್ಮ ಗಾಂಧಿಗೆ 5 ಮಾರ್ಕ್ಸು, ರೋಲ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್ ಬಗ್ಗೆ ಬರೆದ್ರೆ ಅನ್ಟಚಬಿಲಿಟಿದ್ದು ಅದಕ್ಕೆ 5 ಮಾರ್ಕ್ಸು. ಅಲ್ಲಿಗೆ ನಿಮಗೆ ಟೋಟಲ್ 10 ಅಂಕಗಳು ಸಿಗುತ್ತೆ. ಯಾವಾಗ ಸಿಗುತ್ತೆ ಸರ್? ಕರೆಕ್ಟಾಗಿ ಅರ್ಧ ಪೇಜು ನಮ್ಮ ಗಾಂಧೀಜಿ ಬಗ್ಗೆ ಬರೆದು ಅರ್ಧ ಪೇಜು ಡಾಕ್ಟರ್ B.R. ಅಂಬೇಡ್ಕರ್ ಬಗ್ಗೆ ಬರೀಬೇಕು. ಒಟ್ಟು 1.5 ಪೇಜ್ ಮಾಡಬೇಕು ಅದನ್ನು. ಈಗ ಮಹಾತ್ಮ ಗಾಂಧೀಜಿ ಏನು ಮಾಡಿದರು? ಹಿ ವಾಸ್ ಬನ್ನಿ, ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಎರಾಡಿಕೇಷನ್ ಆಫ್ ಅನ್ಟಚಬಿಲಿಟಿ ವರ್ ಬೋತ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ಆಯಿತಾ. ಮಹಾತ್ಮ ಗಾಂಧೀಜಿ ಈಸ್ ಕಾಲ್ಡ್ ಅನ್ಟಚಬಲ್ ಆಫ್ ಹರಿಜನಾಸ್ ಅಂತ ಕರೀತಾರೆ ಮಹಾತ್ಮ ಗಾಂಧೀಜಿಗೆ. ದಿ ಪರ್ಚೇಸ್ಡ್ ಎಗೇನೆಸ್ಟ್ ಅನ್ಟಚಬಿಲಿಟಿ, ಹೂ ಪರ್ಚ್ಡ್ ಎಗೇನೆಸ್ಟ್ ಅನ್ಟಚಬಿಲಿಟಿ, ಅಥವಾ ಆ್ಯಸ್ ಸೆಟ್ ಎ ಮಾಡೆಲ್ ರೋಲ್ ಬೈ ಹಿಸ್ ಡೀಡ್ಸ್ ಆ್ಯಂಡ್ ವರ್ಡ್ಸ್. ಅವರೊಬ್ಬ ಮಾಡಲ್ ರೋಲ್ ಆದರು ನಮಗೆಲ್ಲರೂ ಕೂಡ. ಏನಕ್ಕೆ ಅಂದರೆ ಬೈ ಹಿಸ್ ಡೀಡ್ಸ್, ಅವರ ಒಂದು ಕಾರ್ಯಗಳಿಂದ ಅಥವಾ ಮಾತುಗಳಿಂದ ಅಂತ. ಡಾಕ್ಟರ್ B.R. ಅಂಬೇಡ್ಕರ್ ಕೂಡ ನಮ್ಗೆ ಗೊತ್ತು, ಹೂ ಸ್ಟುಡ್ ಫಾರ್ ದಿ ಎರಾಡಿಕೇಷನ್ ಆಫ್ ಅನ್ಟಚಬಿಲಿಟಿ. ಮಹದ ಸ್ಟ್ರಗಲ್ ಕೂಡ ಗೊತ್ತಿರ್ಬೋದು, ನೀರಿಗಾಗಿ ಕೂಡ ಹೊಡೆದಾಡ್ತಾರೆ. ಬೀಯಿಂಗ್ ದ ಚೀಫ್ ಆರ್ಕಿಟೆಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಸ್ಟಾರ್ಟೆಡ್ ಬಹಿಷ್ಕೃತ ಹಿತರಕರಣಿ ಸಭಾ ಟು ಬ್ರಿಂಗ್ ಇನ್ ದಿ ಐಡಿಯಾಸ್ ಆಫ್ ಸೆಲ್ಫ್ ಡಿಗ್ನಿಟಿ. ಸ್ಟಾರ್ಟೆಡ್ ಎ ಪೇಪರ್ ಕಾಲ್ಡ್ ಏನಂತಿರೋದು ಮೂಕನಾಯಕ್, ಆಯಿತಾ, ಇನ್ ಆರ್ಡರ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಅನ್ಟಚಬಲ್ಸ್. ಮೂಕನಾಯಕ್ ಅಂತ ಈ ರೀತಿಯಾಗಿ ಬಹಳ ಅವ್ರ ಜೊತೆ ಎಲ್ಲ ಇದಾಗಿರುತ್ತೆ. ಈಗ ನಾವು ಕೊನೆಯ ಪ್ರಶ್ನೆಯಲ್ಲಿದ್ದೀವಿ. ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಒಂದು ಸೋಷಿಯಾಲಜಿ ಪೇಪರ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಸಲ ಇದು 1K ಆದಮೇಲೆ ಸಂಪೂರ್ಣವಾಗಿ ಆನ್ಸರ್ ಕೊಡೋಲ್ಲ, ಬರೀ ನಿಮಗೆ ಪಾರ್ಟ್ ಆಗಿ ಕೊಟ್ಟರೆ ಸಾಕು ಅಂತಂದೆ. ಮುಂದಿಂದೆಲ್ಲ ನೀವೇ ಓದ್ಕೊಳ್ತೀರಾ. ಎಕ್ಸ್ಪ್ಲೇನ್ ದಿ ಅಗ್ರಿಕಲ್ಚರ್ ಆ್ಯಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ವಿಲೇಜಸ್ ಅಂತ ಇದೆ, ಭಾಳ ಈಸಿ. ಡಿಸ್ಕ್ರಿಮಿನೇಟ್ರಿ ಪಾಲಿಸೀಸ್ ಆಗಿರ್ಬೋದು, ಅಥವಾ ವಲ್ನರಬಿಲಿಟಿ ಆಫ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಅಥವಾ ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ಕಲ್ಟಿವೇಷನ್, ಅಥವಾ ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಇದನ್ನೆಲ್ಲ ತಗೊಳ್ಳೋ ಎಕ್ಸಾಂಪಲ್ ಬರೆದು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ, ಯಾಕಂದರೆ 10 ಅಂಕದ ಒಂದು ಪ್ರಶ್ನೆಗಳು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಗಾಡ್ ಬ್ಲೆಸ್ ಯು ಆಲ್. ಅರ್ಧ ಗಂಟೆ ಮೊದಲನೆಯ ಬಾರಿಗೆ ನಾನು ಒಂದು ಸೋಷಿಯಲ್ ಸಬ್ಜೆಕ್ಟಿನ ಮೇಲೆ ಅರ್ಧ ಗಂಟೆ ವಿಡಿಯೋ ಮಾಡಿರುವಂಥದ್ದು. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೀರಿ. ನಾನು ಹೇಳ್ತೀನಲ್ವ, 90% ಈ ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಗಾಡ್ ಬ್ಲೆಸ್ ಯು ಆಲ್.